ಅದ್ಧೂರಿಯಾಗಿ ನಡೆದ ಬಡದಾಳದ ತೇರಿನ ಮಠದ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ. ಅಪಾರ ಸಂಖ್ಯೆಯಲ್ಲಿ ಹರಿದು ಬಂದ ಭಕ್ತ ಸಾಗರ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಬಡದಾಳ ಗ್ರಾಮದಲ್ಲಿ ಶಟಸ್ಥಲ ಬ್ರಹ್ಮ ಅಭಿನವ ಡಾಕ್ಟರ್ ಚೆನ್ನಮಲ್ಲ ಶಿವೋಗಿ ಶಿವಾಚಾರ್ಯರ ಜಾತ್ರಾ ಮಹೋತ್ಸವ ಪ್ರಯುಕ್ತ ಭವ್ಯ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಬೆಳಗ್ಗೆ ಗ್ರಾಮದ ವಿವಿಧ ಬೀದಿಗಳಲ್ಲಿ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಕಲ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆ ಮುಖಾಂತರ ಬಹಳ ವಿಜೃಂಭಣೆಯಿಂದ ನಡೆಯಿತು. ರಾತ್ರಿ 8 ಗಂಟೆಗೆ ಶ್ರೀಗಳ ಭವ್ಯ ರಥೋತ್ಸವ ದೇವಸ್ಥಾನದ ಜಾತ್ರಾ ಮೈದಾನದ ಆವರಣದಲ್ಲಿ ಅಪಾರ ಪ್ರಮಾಣದ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವಕ್ಕೆ ಅಪಾರ ಭಕ್ತ ಸಮೂಹ ಹರಿದು ಬಂದಿರುವುದರಿಂದ ಆರಕ್ಷಕ ಇಲಾಖೆ ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರಿಂದ ಜಾತ್ರೆ ಸುಸೂತ್ರವಾಗಿ ನಡೆಯಿತು. ಪೊಲೀಸರ ಕಾರ್ಯಕ್ಕೆ ಗ್ರಾಮಸ್ಥರ ಮೆಚ್ಚುಗೆ ಸೂಚಿಸಿದ್ದಾರೆ. ಸೇರಿದಂತೆ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಗ್ರಾಮದ ಹಿರಿಯರು, ಮಹಿಳೆಯರು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ಭಾಗಿಯಾಗಿ ಜಾತ್ರೆಗೆ ಶೋಭೆ ತಂದುಕೊಟ್ಟರು. ವರದಿ ಉಮೇಶ್ ಅಚಲೇರಿ, ಅಫಜಲ್ಪುರ. ಪ್ರತಿ ವರ್ಷದ ಪದ್ಧತಿಯಂತೆ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಬಡದಾಳ ಗ್ರಾಮದಲ್ಲಿ ಮಹಾಮಹಿಮರಾಗಿರ್ತಕ್ಕಂಥ ಶ್ರೀ ಗುರು ಚೆನ್ನಮಲ್ಲೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಶ್ರೀ ಗುರು ಚೆನ್ನಮಲ್ಲೇಶ್ವರರ ಭವ್ಯವಾದಂಥ ಪಲ್ಲಕ್ಕಿ ಮಹೋತ್ಸವ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ಕಲಾ ವಾದ್ಯಮೇಳದೊಂದಿಗೆ ಸಾಗಿ ಬಂದು ಇಂದು ಸಂಜೆ ಸರಿಯಾಗಿ 6 ಗಂಟೆಗೆ ಮಹಾಮಹಿಮರಾಗಿರ್ತಕ್ಕಂಥ ಶ್ರೀ ಗುರು ಚೆನ್ನಮಲ್ಲೇಶ್ವರರ ಭವ್ಯವಾದಂಥ ಒಂದು ರಥೋತ್ಸವದ ಸಾಗಿ ಬರ್ತಾ ಇದೆ. ಈ ಒಂದು ರಥದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದೊಂದು ತೇರಿನ ಮಠ ಮತ್ತು ಗ್ರಾಮದ ಒಂದು ರೈತ ಬಾಂಧವರು, ಸುತ್ತಮುತ್ತಲಿರುವಂಥ ರೈತ ಬಾಂಧವರು ತಮ್ಮ ಹೊಲದಲ್ಲಿ ಬೆಳೆದಿರುವಂಥ ನೈಸರ್ಗಿಕವಾಗಿ ಬೆಳೆದಂಥ ಕಬ್ಬು ಮತ್ತು ಜೋಳದ ದಂಟನ್ನು ಕಟ್ಟಿ ಈ ಒಂದು ಗುರುವಿನ ಒಂದು ರಥೋತ್ಸವದಲ್ಲಿ ಭಾಗಿಗಳಾಗ್ತಾರೆ ಸರ್. ಈ ಒಂದು ರಥದ ಒಂದು ವಿಶೇಷತೆ ಏನಪ್ಪಾ, ತೇರು ಹೆಂಗದಪ್ಪ ಅಂದ್ರೆ ಇದೊಂದು ರೈತರ ತೇರು. ಅಂದ್ರೆ ರೈತರು ಬೆಳೆದಂಥ ಒಂದು ಜೋಳದ ದಂಟಾಗಲಿ, ಕಬ್ಬಿನ ದಂಟಗಳಾಗಲಿ ಅಥವಾ ಸಸ್ಯದ ದಂಟಗಳನ್ನ ಹಸಿರದಿಂದ ಕಂಗೊಳಿಸುವಂತ ಒಂದು ರಥ ಅದ. ಹಾಗಾಗಿ ಇದೊಂದು ನಮ್ಮ ರೈತರ ಜಾತ್ರೆ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಇಲ್ಲ. ಇದೇ ಸಮಯದಲ್ಲಿ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕೂಡ ಗುರುವಿನ ಕೃಪೆಗೆ ಪಾತ್ರ ಆಗಲಿಕ್ಕೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಗಳಾಗ್ತಾರೆ ಸರ್. ಇದು ನಮ್ಮ ಜಾತ್ರೆಯ ಒಂದು ವಿಶೇಷತೆ. ಇದರ ಜೊತೆಯಲ್ಲಿ ಇವತ್ತು ಸಂಜೆ ರಥೋತ್ಸವದ ಮುಗಿದ ತಕ್ಷಣ ರಾತ್ರಿ ಗ್ರಾಮದ ಒಂದು ಮತ್ತು ಸುತ್ತಮುತ್ತ ಗ್ರಾಮದ ಹಾಗೂ ರಾಜ್ಯದ ಪ್ರಮುಖ ಗಿಗಿ ಪದ ಹಾಡುವಂತ ಒಂದು ನಮ್ಮ ಕಲೆ, ಜಾನಪದ ಕಲೆಯ ಒಂದು ಕಲೆಯನ್ನು ಕೂಡ ಇಡೀ ರಾತ್ರಿ ಬೆಳಗನ ಗಿಗಿ ಪದಗಳು ನಡೀತಾವ. ಜೊತೆಗೆ ನಾಳೆ ಅಂದ್ರೆ 9 ತಾರೀಕು ಗ್ರಾಮದ ಒಂದು ವಲಯದಲ್ಲಿ ಜಂಗಿ ಪಲ್ವಾನರ ಕುಸ್ತಿ ಕೂಡ ಇದೇ ಒಂದು ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಒಂದು ಹಳ್ಳಿಯ ಒಂದು ಕಲೆ ಅಂತ ನಾವು ಏನ್ ಹೇಳ್ತೀವಿ, ಕುಸ್ತಿ ಪೈಲ್ವಾನರ ಈ ಒಂದು ಕಲೆಯನ್ನು ಕೂಡ ನಾವು ಸಾದರಪಡಿಸ್ತೇವೆ. ಇದು ನಮ್ಮ ಜಾತ್ರೆಯ ಒಂದು ವಿಶೇಷತೆ ಸರ್. ಧನ್ಯವಾದಗಳು. ನಮ್ಮ ಹೆಸರು ಅರವಿಂದ್ ಖೈರಾಟ್ ಅಂತ ಹೇಳಿ ಸರ್. ಇದೇ ಒಂದು ಜಾತ್ರೆಯ ನಿಮಿತ್ತವಾಗಿ ನಮ್ಮೂರಿನ ಕಲಾಕಾರರು ಒಂದು ಸುಂದರವಾದಂತಹ ಸಾಮಾಜಿಕ ಒಂದು ನಾಟಕವನ್ನು ಕೂಡ ಹಮ್ಮಿಕೊಂಡಿದ್ರು ಸರ್. ಧರ್ಮದ ಕುಡಿ ಬೆಂಕಿಯ ಕಿಡಿ, ಅರ್ಥಾತ್ ಅನಾಥ ಕಟ್ಟಿದ ಅರಿಶಿಣದ ತಾಳಿ ಅನ್ನುವಂತ ಸುಂದರವಾದಂತಹ ಸಾಮಾಜಿಕ ನಾಟಕ ಕೂಡ ಸಾಗಿ ಬರ್ತಾ ಇದ್ದು ಇಂದು